ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಆದಿ ಮತ್ತೆ ಹಿತ ಒಂದ್ ಕಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ನೀವೇನಿಲ್ಲಿ ಅಂತ ಆಗ ಆದಿ ಕೇಳ್ತಿರ್ಬೇಕಾದ್ರೆ, ಅದ ಸರ್ ನಾನು ಮತ್ತೆ ಭಾಗ್ಯ ಕೊಲೀಗ್ಸು, ಹಾಗಾಗಿ ಈ ಮದ್ವೆನ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ಅಷ್ಟೇ ಅಲ್ಲದೆ ನಿಮ್ ಹೋಟೆಲ್ ಅಲ್ಲೇನೆ ನಾನು ಕೆಲಸ ಮಾಡ್ತಾ ಇರೋದು ಅಂತ ಆಗ ಹಿತ ಹೇಳಿದ ತಕ್ಷಣ, ಹೌದಾ ಅಂತ ಆಗ ಆದಿ ಕೇಳ್ಬಿಡ್ತಾನೆ. ಅಷ್ಟೇ ಅಲ್ಲ ಸರ್, ಭಾಗ್ಯನು ಕೂಡ ಒಂದ್ ಕಾಲದಲ್ಲಿ ಮೇನ್ ಶೆಫ್ ಆಗಿ ಅಲ್ಲೇನೆ ಕೆಲಸ ಮಾಡ್ತಿದ್ಲು ನಿಮ್ ಹೋಟೆಲ್ ಅಲ್ಲಿ ಅಂತ ಹಿತ ಹೇಳಿದ ತಕ್ಷಣ ಆಗ ಆದಿ ಅಂತೂ ತುಂಬಾನೇ ಶಾಕ್ ಆಗಿ, ಹೌದಾ ಅಂತ ಕೇಳ್ತಾ ಇರ್ಬೇಕಾದ್ರೆ, ಅಷ್ಟೇ ಅಲ್ಲ ಸರ್, ತನ್ನ ಅಸಿಸ್ಟೆಂಟ್ಗೋಸ್ಕರ ತನ್ನ ಕೆಲ್ಸನೇ ತ್ಯಾಗ ಮಾಡಿದ್ದಾಳೆ, ಆದ್ರೆ ಇದನ್ನೆಲ್ಲ ಮಾಡ್ಸಿರೋದು ನಿಮ್ ತಂಗಿ ಕನ್ನಿಕಾ ಅಂತ ಹಿತ ಹೇಳಿದ ತಕ್ಷಣ ಈ ಕಡೆ ಆದಿಗಂತೂ ತುಂಬಾನೇ ಶಾಕ್ ಇಂದ, ಏನು ಕನ್ನಿಕಾನ ಏನ್ ಮಾಡ್ಸಿದ್ಲು ಅಂತ ಆದಿ ಕೇಳ್ತಿರ್ಬೇಕಾದ್ರೆ, ಅವತ್ತು ಏನೇನಾಯ್ತು ಅನ್ನೋದನ್ನ ಎಲ್ಲ ಸ್ಟೋರಿನೂ ಕೂಡ ಡೀಟೇಲ್ ಆಗಿ ಆದಿಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾಳೆ ಹಿತ. ಇದನ್ನೆಲ್ಲ ಕೇಳ್ಕೊಂಡು ಆದಿ ಅಂತೂ ತುಂಬಾನೇ ಶಾಕ್ ಇಂದ, ವಾಟ್, ತನ್ನ ಅಸಿಸ್ಟೆಂಟ್ ಕೆಲ್ಸ ಹೋಗ್ಬಾರ್ದು ಅಂತ ಎಲ್ಲ ತಪ್ಪನ್ನು ತನ್ ಮೇಲೆ ಹಾಕೊಂಡ್ರ, ಅದನ್ನೆಲ್ಲ ನಂಬಕೆನೆ ಆಗ್ತಾನೆ ಇಲ್ವಲ್ಲ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ, ಹೌದು ಸರ್, ಭಾಗ್ಯ ಇರೋದೇನೆ ಹಾಗೆ, ಎಷ್ಟೇ ಕಷ್ಟ ಬಂದ್ರು ಜೊತೆಗೆ ಇರೋರನ್ನ ಬಿಡೋ ಮಾತೇ ಇಲ್ಲ ಸರ್, ಅವರಂತೂ ತುಂಬಾನೇ ಗ್ರೇಟು, ಅವ್ರನ್ನ ನೋಡ್ಬಿಟ್ಟು ನಮ್ಮಂತವ್ರು ಕಲಿಯೋದು, ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು ತುಂಬಾನೇ ಇದೆ ಸರ್. ಎಕ್ಸ್ಕ್ಯೂಸ್ ಮೀ, ನಾನಿನ್ನ ಬರ್ತೀನಿ ಅಂತ ಹೇಳ್ಕೊಂಡು ಹಿತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ಆದಿ ಅಂತೂ ತುಂಬಾನೇ ಶಾಕ್ ಇಂದ, ಅಲ್ಲ ಈ ಭಾಗ್ಯ ಏನು ಅಂತನೂ ನನ್ಗೆ ಇಷ್ಟು ದಿನ ಆದ್ರೂ ಕೂಡ ಅರ್ಥನೇ ಆಗ್ತಿಲ್ವಲ್ಲ, ಯಾರನ್ನ ಹೋಗಿ ಕೇಳೋದಿದ್ರು ಕೂಡ ಭಾಗ್ಯನ್ ಬಗ್ಗೆ ಒಂದೇ ಒಂದ್ ಇದುವರೆಗೂ ಕೂಡ ಕೆಟ್ಟ ರಿಮಾರ್ಕ್ ಬಂದೇ ಇಲ್ಲ, ಎಲ್ರು ಕೂಡ ಭಾಗ್ಯನ ಹೊಗಳುವರೆ ತುಂಬಾನೇ ಒಳ್ಳೆಯವಳು ಅಂತ ಹೇಳ್ತಾರೆ, ಆದ್ರೆ ನನ್ ಮನ್ಸಲ್ಲಿ ಮಾಡ್ತಾರ ಭಾಗ್ಯನ್ ಬಗ್ಗೆ ಇರುವ ತಪ್ಪು ಕಲ್ಪನೆ ಮಾತ್ರ, ಎಷ್ಟು ಯಾರನ್ನ ಒಳ್ಳೆಯವ್ರಂತ ಹೇಳಿದ್ರು ಕೂಡ ನನ್ಗದನ್ನ ನಂಬಕೆನೆ ಆಗ್ತಾ ಇಲ್ಲ, ನನ್ ಮನ್ಸಲ್ಲಿರುವ ತಪ್ಪು ಅಭಿಪ್ರಾಯ ಮಾತ್ರ ಹೋಗ್ತಾನೆ ಇಲ್ವಲ್ಲ. ಅಲ್ಲ ಹಾಗಾದ್ರೆ ಕನ್ನಿಕಾನೆ ತನ್ನ ಪರ್ಸನಲ್ ಭಾಗ್ಯನ್ ಮೇಲಿರುವ ರಿವೆಂಜ್ಗೋಸ್ಕರ ಭಾಗ್ಯನ್ ಬಗ್ಗೆ ಕೆಟ್ಟ ಒಪಿನಿಯನ್ ಅನ್ನ ನಾನ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹಾಗಾದ್ರೆ ಕನ್ನಿಕಾನೆ ಇದನ್ನೆಲ್ಲ ಬೇಕು ಬೇಕು ಅಂತಾನೆ ಮಾಡಿಸ್ತಾ ಇದ್ದಾಳೆ ಹೇಗೆ? ನನ್ಗಂತೂ ಒಂದೂನು ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ನನ್ಗೂನು ಅರ್ಥನೇ ಆಗ್ತಾ ಇಲ್ಲ. ಒಟ್ನಲ್ಲಿ ಕನ್ನಿಕನಿಂದ ಭಾಗ್ಯನಿಗೆ ಏನೋ ಒಂದು ಅನ್ಯಾಯ ಆಗಿರೋದಂತೂ ಸತ್ಯ ಹಾಗಾದ್ರೆ ನಮ್ಮ ಹೋಟ್ಲಿನಲ್ಲಿ, ಆದ್ರೆ ಇದನ್ನೆಲ್ಲ ನಾನು ಕನ್ನಿಕನ ಹತ್ರನೇ ಮಾತಾಡಿ ಇದಕ್ಕೆ ನಾನು ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಕನ್ನಿಕನ ಹುಡ್ಕೊಂಡು ಆದಿ ಅಲ್ಲಿಂದ ಹೊರಟೋಗ್ತಾನೆ. ಇನ್ನ ಒಂದ್ ಕಡೆ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಕಣ್ ತಪ್ಸಿ ಮತ್ತೆ ಒಳಗಡೆ ಮದ್ವೆ ಮಂಟಪದ ಒಳಗಡೆನೆ ಬಂದಿರ್ತಾನೆ. ಏಯ್ ಭಾಗ್ಯ, ಎಲ್ರು ಮುಂದೆನೆ ನನ್ಗೆ ಕಪಾಳಕ್ಕೆ ಹೊಡೆಸ್ಬಿಟ್ಟು ಕುತ್ತಿಗೆ ಹಿಡಿದು ಆಚೆ ತಳ್ಬಿಟ್ರೆ ನಿನ್ ಕೆಲ್ಸ ಈಸಿ ಆಗೋಯ್ತು ಅಂತ ಅನ್ಕೊಂಡಿದ್ಯಾ? ಇಲ್ಲ ಕಣೆ ಭಾಗ್ಯ, ಇಷ್ಟಕ್ ಮಾತ್ರ ನಾನು ಯಾವ್ದೇ ಕಾರಣಕ್ಕೂ ಬಿಡೋ ಮಗನೇ ಅಲ್ಲ. ನನ್ಗಿವತ್ ನೀನು ಎಲ್ರ ಮುಂದೆ ಅವಮಾನ ಮಾಡ್ಸಿದ್ಯಾ ನೋಡು, ಆ ಕಿಶನ್ ಅಪ್ಪನ್ ಕೈಯಿಂದ ನೋಡು, ಅವ್ರ ಕೈಯಿಂದನೇ ನೀನು ಚೀತು ಅಂತ ಉಗಿಸ್ಕೊಂಡು ನನಗ್ ಮಾಡಿರುವ ಅವಮಾನಕ್ಕಿಂತ ನೀನು 10ರಷ್ಟು ಅವಮಾನ ಇದೇ ಮದ್ವೆ ಹಾಲ್ ನಲ್ಲೇನೆ ನೀನ್ ಮಾಡ್ಬೇಕು. ಆ ತರ ನಾನು ಮಾಡ್ದೆ ಇರೋ ಮಗನೇ ಅಲ್ಲ. ನೋಡ್ತಾ ಇರೋ, ನನ್ನನ್ನ ಕಳಿಸ್ಬಿಟ್ಟು ಹೊರಗಡೆ ಕಳಿಸಿ ಮತ್ತೆ ನೀನು ಆರಾಮಾಗಿ ನಿನ್ ತಂಗಿ ಮದ್ವೆನ ಮಾಡಿಸ್ಬಹುದು ಅನ್ಕೊಂಡಿದ್ಯಾ? ಇಲ್ಲ ಕಣೆ, ಈ ತಾಂಡವ್ ಹೇಗೆ ಹೊರಗಡೆ ಹೋಗಿದ್ದಾನೋ ಹಾಗೆ ಅವನಿಗೆ ಒಳಗಡೆನು ಕೂಡ ಬರಕೇನೆ ಗೊತ್ತು, ಹಾಗೆ ಬಂದನು ಕೂಡ ಆಗಿದೆ. ಈ ಮದ್ವೆ ನಿಲ್ಲಿಸ್ದೆ ನಾನ್ ಮಾತ್ರ ಇಲ್ಲಿಂದ ಹೋಗೋ ಮಗನೇನೆ ಅಲ್ಲ. ಏಯ್ ಭಾಗ್ಯ, ಕೊನೆಗೂನು ತನ್ನ ತಂಗಿಗೆ ಒಂದು ಶ್ರೀಮಂತನ ಕುಟುಂಬನೇ ಹುಡುಕಿ ಬಿಟ್ಕೊಂಡಿದ್ಯಲ್ಲ. ಅಲ್ಲ, ಇವಳು ಯೋಗ್ಯತೆಗೆ ಅವರು ಹೇಗ್ ಒಪ್ಕೊಂಡಿದಾರಂತ, ಅವಳು ಯೋಗ್ಯತೆ ಏನು, ಈ ಮದ್ವೆ ಏನಾದ್ರೂ ಆದ್ರೆ ಅಷ್ಟೇ ನಾನ್ ತಪ್ಪು ಅವಳು ಸರಿ ಅನ್ನೋ ತರನೇ ಆಗೋಗ್ಬಿಡುತ್ತೆ. ಇನ್ನು ಅವಳಿಗೋಸ್ಕರ ನನ್ ಮನೆಯಿಂದನೇ ಹೊರಗಡೆ ಹಾಕಿರುವ ನನ್ನ ಅಮ್ಮ ಅಪ್ಪ ಇನ್ನೂ ಆಡ್ಕೊಳ್ತಾರೆ. ಭಾಗ್ಯನ್ ಯೋಗ್ಯತೆ ತೋರಿಸ್ಬೇಕು ಅಂತಂದ್ರೆ ಎಸ್, ಈ ಮದ್ವೆನ ನಾನು ನಿಲ್ಲಿಸ್ತೀನಿ ಅಂತ ತಾಂಡವ್ ಒಂದ್ ಕಡೆ ನಿಂತ್ಕೊಂಡು ತುಂಬಾನೇ ಕೋಪದಿಂದ ಮಾತಾಡ್ತಾ ಇರ್ತಾನೆ. ಇನ್ನ ಒಂದ್ ಕಡೆ ಕಾಮತ್ ಅವರು ಮಾತ್ರ ತುಂಬಾನೇ ಬೇಜಾರಾಗಿ ಭಾಗ್ಯನ್ ಮನೆಯವ್ರ ಮುಂದೆನೆ ಕೈ ಮುಗ್ದು ಕ್ಷಮೆ ಕೇಳ್ತಾ ಇರ್ತಾರೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನಾನು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಾಗಿತ್ತು, ಆದ್ರೆ ಏನ್ ಮಾಡೋದು, ಭಾಗ್ಯನ್ ಮುಂದೆ ಅವನು ಇಲ್ಲ ಸಲ್ಲದೆಲ್ಲ ಮಾತು ಹೇಳ್ತಾ ಇದ್ದಾನಲ್ಲ, ಭಾಗ್ಯನ್ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನ ನನ್ಗೆ ಕೇಳಿಸ್ಕೊಂಡು ಸಹಿಸ್ಕೊಳಕ್ ಆಗ್ಲೇ ಇಲ್ಲ, ಹಾಗಾಗಿ ನಾನು ದುಡ್ಕಿ ಅವನ್ ಮೇಲೆನೆ ನಿಮ್ ಮಗನ್ ಮೇಲೆ ಕೈ ಮಾಡ್ಬಿಟ್ಟೆ ಅಂತ ಆಗ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇಲ್ಲ ನೋಡಿ ಬೀಗ್ರೆ, ನೀವು ಕರೆಕ್ಟ್ ಆಗಿನೇ ಮಾಡಿದೀರಾ, ಆ ಯೋಗ್ಯನಿಗೆ ಇದೇ ತರದಲ್ಲಿ ಬುದ್ಧಿ ಕಲಿಸ್ಬೇಕು, ಆದ್ರೆ ಏನ್ ಮಾಡೋದು ನೋಡಿ, ನಮ್ಗಂತೂ ಹೇಳಿ ಹೇಳಿ ಅವನಿಗೆ ಸಾಕಾಗ್ಬಿಟ್ಟಿದೆ, ನೀವು ಅವನಿಗೆ ಸರಿಯಾಗಿನೇ ಬುದ್ಧಿ ಕಲ್ಸಿದೀರಾ ಅಂತ ಆಗ ಧರ್ಮ ಅವ್ರು ಹೇಳ್ತಿರ್ಬೇಕಾದ್ರೆ, ಹೌದು ಬೀಗ್ರೆ, ದಯವಿಟ್ಟು ನೀವು ಯಾವ್ದೇ ಕಾರಣಕ್ಕೂ ನಮ್ಮ ಹತ್ರ ಕ್ಷಮೆ ಕೇಳುವ ಅಗತ್ಯನೇ ಇಲ್ಲ, ನೀವು ಸರಿಯಾಗಿನೇ ಮಾಡಿದೀರಾ, ಏನ್ ಮಾಡೋದು ಹೇಳಿ, ನಾನು ಅವನಂತ ಮಗನಿಗೆ ಜನ್ಮ ಕೊಟ್ಟಿರುವ ಪಾಪಕ್ಕೆ ಈ ಜನ್ಮದಲ್ಲಿ ನಾನು ಇದನ್ನೆಲ್ಲ ಅನುಭವಿಸ್ತಾ ಇರೋದು. ಪಾಪ ನಮ್ ಭಾಗ್ಯ ಎಷ್ಟೊಂದು ಕಷ್ಟ ಪಡ್ತಿದ್ದಾಳೆ, ಆದ್ರೆ ಅವನ್ ಮಾತ್ರ ಬಿಟ್ಟು ಹೋದ್ಮೇಲೂ ಕೂಡ ಭಾಗ್ಯನ ಒಂದು ಚೂರನು ಕೂಡ ಬಿಡ್ದೇನೆ ಅವನು ಕಾಡ್ತಾ ಇದ್ದಾನೆ. ಇದ್ರಿಂದ ನಮ್ ಭಾಗ್ಯನಿಗೆ ಹೇಗ್ ಮುಕ್ತಿ ಕೊಡಿಸ್ಬೇಕು, ಅವಳನ್ನ ಹೇಗೆ ಜೋಪಾನ ಮಾಡ್ಕೋಬೇಕು ಅಂತ ನನ್ಗಂತೂ ಒಂದೂ ಗೊತ್ತೇ ಆಗ್ತಾ ಇಲ್ಲ ಅಂತಾಗ ಕುಸುಮ ಅವ್ರು ಹೇಳ್ತಿರ್ಬೇಕಾದ್ರೆ, ನೋಡಿ ಕಾಲ ಯಾವತ್ತಿದ್ರೂ ಕೂಡ ಇದೇ ತರ ಇರಲ್ಲ, ಎಲ್ಲಾ ಮನುಷ್ಯರು ಕೂಡ ಒಂದಲ್ಲ ಒಂದ್ ಕಾಲದಲ್ಲಿ ಅವರಿಗೆ ಬುದ್ಧಿ ಬಂದೇ ಬರುತ್ತೆ. ನೀವೇನು ಕೂಡ ಯೋಚನೆ ಮಾಡ್ಬಿಡ್ವಿ, ಮುಂದೊಂದ್ ದಿನ ನಿಮ್ ಮಗ ಈ ತರ ಕೆಟ್ಟೋಗಿದ್ದಾನಲ್ವಾ, ಅವನಿಗೂ ಕೂಡ ಒಂದಲ್ಲ ಒಂದಿನ ಬುದ್ಧಿ ಬಂದು ಎಲ್ಲದನ್ನು ಒಳ್ಳೇದಾಗುವ ಕಾಲ ಹತ್ರದಲ್ಲೇನೆ ಇದೆ, ನೀವೇನು ಕೂಡ ಯೋಚನೆ ಮಾಡ್ಬೇಡಿ ಅಂತ ಭಾಗ್ಯನ್ ಮನೆಯವರನ್ನ ಸಮಾಧಾನ ಮಾಡ್ತಾ ಇರ್ತಾರೆ ಕಾಮತ್ ಅವರು.
क्या आपको महीने में 40,000 तक कमाना है? अपना जॉब पे ब्लिंकिट और उबर ಕಾಮತ್ ಅವರು ಅಲ್ಲ ಅವನ್ ಮಾತನ್ನ ಕೇಳಿಸ್ಕೊಂಡು ನೀವು ಮಾತಾಡಿರೋದಂತೂ ಕೇಳ್ಬಿಟ್ಟು ನಮ್ಗಂತೂ ತುಂಬಾನೇ ಗಾಬರಿ ಆಗೋಯ್ತು ಮಾವ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಎಲ್ಲಾದ್ರೂ ಉಂಟೇನಮ್ಮ ಮದ್ವೆ ನಿಲ್ಸೋದ ನಾನ್ ನಿನ್ಗೆ ಆವತ್ತೇನೆ ಮಾತು ಕೊಟ್ಟಿಲ್ವಮ್ಮ, ಯಾವತ್ತಿದ್ರು ಪೂಜೆನೆ ನಮ್ ಮನೆಗೆ ಸೊಸೆ, ಹಾಗೆ ನಿಮ್ಮನೆಯಿಂದ ಒಳ್ಳೆ ಸಂಸ್ಕಾರವಂತ ಹೆಣ್ಣು ನಮ್ಗೆ ಎಲ್ಲಿ ಹುಡುಕಿದ್ರು ಕೂಡ ಸಿಗಲ್ಲ, ಪೂಜೆನೆ ನಮ್ ಕಿಶನ್ಗೆ ಮಾಡ್ಸಿದಂತ ಜೋಡಿ ಅಂತ ನಾನು ಆವತ್ತನೇ ಹೇಳಿಲ್ವಮ್ಮ. ಈ ಕಾಮತ್ತು ರಾಮದಾಸ್ ಕಾಮತ್ತು ಒಂದ್ಸರಿ ಯಾರಿಗಾದ್ರೂ ಮಾತು ಕೊಟ್ರೆ ಮುಗಿತಮ್ಮ, ಮತ್ತೆ ಆ ಮಾತನ್ನ ಯಾವತ್ತಿದ್ರು ವಾಪಸ್ ತಗೊಳ್ಳೋದೇ ಇಲ್ಲ. ಅವನ್ ಬಾಯಿಂದ ಏನೇನ್ ಮಾತ್ ಬರುತ್ತೆ, ಅವನು ಇನ್ನು ಏನೇನ್ ಮಾಡ್ಬಹುದು ಅಂತ ನಾನು ಎಲ್ಲ ನೋಡೋದಕ್ಕೋಸ್ಕರ ಅವನಿಗೆ ನಾನು ಈ ತರ ಶಾಕ್ ಕೊಟ್ಟಿರೋದು ಅಂತ ಆಗ ಕಾಮತ್ ಅವರು ಹೇಳ್ಬಿಡ್ತಾರೆ. ಆಗ ಆದ್ರೂನು ಅಮ್ಮ ನಾನು ಆತರ ಕೈ ಮಾಡ್ಬಾರ್ದಾಗಿತ್ತು, ನೀನ್ ಬೆಳ್ದ್ ನಿಂತಿರುವ ಮಕ್ಳು ಮುಂದೆನೆ ಅವ್ರ ಅಪ್ಪನಿಗೆ ಹೊಡೆದ್ರೆ ಪಾಪ ಅವ್ರು ಏನ್ ಅನ್ಕೊಂತಾರೋ ಏನೋ, ದಯವಿಟ್ಟು ನೀನನ್ನು ಕೂಡ ಕ್ಷಮಿಸ್ಬಿಡಮ್ಮ ಅಂತಾಗ ಕಾಮತ್ ಅವ್ರು ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಮಾವ ನೀವು ದೊಡ್ಡವರು ಮಾವ, ನೀವು ನಮ್ಮ ಹತ್ರ ಎಲ್ಲ ಕ್ಷಮೆ ಕೇಳ್ಬಾರ್ದು, ಏನಾದ್ರಾಗ್ಲಿ ಮಾವ ನೀವು ಅವ್ರ ಮಾತನ್ನ ಕೇಳಿಸ್ಕೊಳ್ಳಿಲ್ಲಲ್ಲ ನಮ್ಗೆ ಅದೇನೆ ಖುಷಿ ಮಾವ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ನೋಡಿ ಇನ್ನ ಈ ವಿಷಯದ ಬಗ್ಗೆ ಮಾತಾಡೋದ್ ಬೇಡ, ಯಾಕಂತಂದ್ರೆ ನಮ್ಮ ಹತ್ರ ಇವಾಗ ಸಮಯ ತುಂಬಾನೇ ಕಮ್ಮಿ ಇದೆ. ಭಾಗ್ಯ ಹೋಗಮ್ಮ, ನಿನ್ ತಂಗಿ ಗೌರಿ ಪೂಜೆಗೆ ಇನ್ನೇನು ಸಮಯ ಎಲ್ಲ ಬರ್ತಾ ಇದೆ, ಬೇಗ ಹೋಗ್ಬಿಟ್ಟು ಶಾಸ್ತ್ರಕ್ಕೆ ಅದೇನೆಲ್ಲ ಮಾಡ್ಬೇಕು ಅಂತ ತಯಾರಾಗಿದ್ಯಂತ ಹೋಗಮ್ಮ ನೋಡ್ಕೊಳ್ಳಿ ಅಂತ ಹಾಗೆ ಕಾಮತ್ ಹೇಳಿದ ತಕ್ಷಣ ಸರಿ ಮಾವ ಅಂತ ಹೇಳ್ಕೊಂಡು ಭಾಗ್ಯ ಮನೆಯವರನ್ನ ಎಲ್ಲರನ್ನು ಕೂಡ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಇನ್ನ ಒಂದ್ ಕಡೆ ಆದಿ ಮಾತ್ರ ಕನಿಕನ ಹತ್ರ ಬಂದ್ಕೊಂಡು, ಕನಿಕ ಸ್ವಲ್ಪ ಆಚೆ ಬಾ, ನಿನ್ನ ಹತ್ರ ಸ್ವಲ್ಪ ನಾನು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಆದಿ ಹೇಳಿದ ತಕ್ಷಣ ಈ ಕಡೆ ಕನ್ನಿಕಗಂತೂ ಗಾಬರಿ ಆಗ್ಬಿಟ್ಟು ಏನ್ ಬ್ರೋ ಅದು ಅಂತ ಕನ್ನಿಕ ಕೇಳ್ತಿರ್ಬೇಕಾದ್ರೆ, ನಾನು ಹೇಳಿದ್ನಲ್ವಾ ಸ್ವಲ್ಪ ಪರ್ಸನಲ್ ಅಂತ, ಆಚೆ ಬಾ ಅಂತ ಕನ್ನಿಕನ ಕರ್ಕೊಂಡು ಆದಿ ಸ್ವಲ್ಪ ಹೊರಗಡೆ ಬಂದ್ಬಿಡ್ತಾನೆ. ಹೇಳು ಬ್ರೋ ಅದೇನೋ ಮಾತಾಡ್ಬೇಕು ಅಂತ ಹೇಳ್ದಿಯಲ್ಲ ಏನಂತ ಆ ಕನ್ನಿಕ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನಿನ್ಗೂ ಮತ್ತೆ ಭಾಗ್ಯನಿಗೂ ಏನಾದ್ರೂ ಪರ್ಸನಲ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಆದಿ ಕೇಳಿದ ತಕ್ಷಣ ಈ ಕಡೆ ಕನ್ನಿಕಂತೂ ಗಾಬರಿಯಿಂದ, ಇಲ್ಲ ಬ್ರೋ ಆತರ ಎಲ್ಲ ಏನೇನು ಇಲ್ಲ, ಇವಾಗ ಯಾಕೆ ಅದನ್ನೆಲ್ಲ ಕೇಳ್ತಿದ್ಯಾ ಅಂತ ಆಗ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ, ನೋಡ್ ಕನ್ನಿಕಾ ನಾನ್ ಏನ್ ಕೇಳ್ತೀನೋ ಅದಕ್ ಮಾತ್ರ ನೀ ನನ್ಗೆ ಆನ್ಸರ್ ಕೊಡ್ಬೇಕು ಅಷ್ಟೇ. ನೋಡು ನಿನ್ಗೂ ಮತ್ತೆ ಭಾಗ್ಯನಿಗೂ ಏನಾದ್ರೂ ಪರ್ಸನಲ್ ಪ್ರಾಬ್ಲಮ್ ಇದೆಯಾ ಇಲ್ವಾ, ನೀನ್ ಅದಕ್ಕೆ ನನ್ಗೆ ಡೈರೆಕ್ಟ್ ಆಗಿನೇ ಆನ್ಸರ್ ಕೊಡ್ಬೇಕು ಅಂತ ಹೇಳಿದ ತಕ್ಷಣ, ಇಲ್ಲ ಬ್ರೋ ಆತರ ಎಲ್ಲ ಏನೂ ಇಲ್ಲ ಅಂತ ಆಗ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಸುಳ್ಳು ನೀನ್ ಇವಾಗ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ, ನೋಡು ನಿನ್ಗೂ ಮತ್ತು ಭಾಗ್ಯನಿಗೂ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದೆ, ಅದೆಲ್ಲದು ವಿಷಯ ಕೂಡ ನನ್ಗೆಲ್ಲ ಗೊತ್ತಾಗಿದೆ ಅಂತ ಆಗ ಆದಿ ಹೇಳಿದ ತಕ್ಷಣ, ಇಲ್ಲ ಬ್ರೋ ಏನೂ ಆತರ ಎಲ್ಲ ಏನೂ ಇಲ್ಲ ಅಂತ ಮತ್ತೆ ಕನ್ನಿಕಾ ವಾದ ಮಾಡ್ತಿರ್ಬೇಕಾದ್ರೆ, ಏನು ಇಲ್ಲ ಅಂತಂದ್ರೆ ಅವತ್ತು ಸುಮ್ನೆ ಹಾಗಾದ್ರೆ ನೀನು ಭಾಗ್ಯನ ನಮ್ ಹೋಟೆಲ್ ಅಲ್ಲಿ ಮೇನ್ ಶೆಫ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸುಳ್ಳು ಆಪಾದನೆನ ಅವಳ ಮೇಲೆ ಹೊರಸ್ಬಿಟ್ಟು ಮೀಡಿಯಾ ಮುಂದೆ ಏನ್ ತಪ್ಪು ಮಾಡಿಲ್ಲ ಅಂತಂದ್ರೂ ಕೂಡ ಅವಳೆ ತಪ್ಪು ಇದೆ ಅನ್ನೋ ತರ ಒಪ್ಕೊಳ್ಳೋ ತರ ಮಾಡಿ ಅವಳನ್ನ ಕೆಲಸದಿಂದ ತೆಗ್ದಾಕ್ಬಿಟ್ಯಾ ಕನ್ನಿಕಾ ಅಂತ ಆದಿ ಕೇಳ್ತಿರ್ಬೇಕಾದ್ರೆ, ಈ ಕಡೆ ಕನ್ನಿಕಾ ಅಂತೂ ಶಾಕ್ ಆಗಿ ಅದು ಬ್ರೋ ಅಂತ ಹೇಳಕ್ ಬರ್ತಾಳೆ. ನೋಡು ಕನ್ನಿಕಾ ಈ ವಿಷಯ ನನ್ಗೆ ಹೇಗ್ ಗೊತ್ತಾಗಿದೆ ಅಂತ ನಿಂಗೆ ಶಾಕ್ ಆಗಿರ್ಬೇಕಾ, ನೋಡು ಇರೋ ವಿಷಯ ಎಲ್ಲದನ್ನು ಕೂಡ ಗೊತ್ತಾಗಿದೆ, ನೀನ್ ಇಷ್ಟೊಂದು ಚೀಪ್ ಆಗಿ ಥಿಂಕ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಹಾಗಾದ್ರೆ ನೀನ್ ಭಾಗ್ಯನ್ ಮೇಲಿರುವ ಪರ್ಸನಲ್ ದ್ವೇಷಕ್ಕೋಸ್ಕರ ನನ್ ಮನ್ಸಲ್ಲಿ ಭಾಗ್ಯನ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗ್ಲಿ ಅಂತಾನೆ ನೀನು ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ, ಶೇಮ್ ಆಫ್ ಯು ಅಂತ ಹೇಳ್ಬಿಟ್ಟು ಕನ್ನಿಕನಿಗೆ ಚೆನ್ನಾಗಿ ಬೈದ್ ಬಿಡ್ತಾನೆ ಆದಿ. ಆಗ ಕನ್ನಿಕಾ ಮಾತ್ರ ತುಂಬಾನೇ ಶಾಕ್ ಇಂದ ಆದಿ ಮುಖಾನೇ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.